ತುಂಬ ಹೊಟ್ಟೆ ಹಸ್ತಿತ್ತಾ? ಅಮ್ಮ ಏನು ಕೊಟ್ಟಿರ್ಲಿಲ್ವಾ? ಪಾಪ ಪಾಪುಚಿಗೆ ಹೊಟ್ಟೆ ಹಸ್ತಿತ್ತಂತೆ. ಹೊಟ್ಟೆ ಹಸ್ತವ್ರು ಹಿಂಗೆ ಹೇಳಲ್ಲ ನಿಜವಾಗ್ಲೂ. ಅಲ್ಲ ಕೊಡಜ್ಜಿಗೆ. ಥ್ಯಾಂಕ್ಸ್ ಮಗಳೇ. ಎಂತದೇವ ಅದು? ಕೊಡು ಅಂತ. ನೋ ಮುಟ್ಬೇಡ ಕಬರುತ್ತೆ ಬಿಡು, ಸುಮ್ಮನೆ ಬಿಡು. ಅದು ನೀನು ತಿನ್ನು ಬೇಗ. ನಾವು ನೋಡಿ ಕಷ್ಟಪಟ್ಟು ಏನೇನೋ ಕವರ್ ತಂದು ಐಸ್ ಕ್ರೀಮ್ ಥರದೆಲ್ಲ ಏನೋ ತಗೊಂಬಂದು ಮಾಡಕ್ಕೆ ಹೋಯ್ತೀವಿ. ಜಿಲೇಬಿ ಚಿಪ್ಪಲ್ಲಿ ಬಿಡೋದಂತ ಗೊತ್ತೇ ಇರಲಿಲ್ಲ. ಹಾಯ್ ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನಗಳೇ ಆಯಿತು ಬ್ಲಾಗ್ಗಳನ್ನ ಮಾಡಿ. ಸೊ ಟೈಮು ಕೂಡ ಸಿಗ್ತಾಯಿಲ್ಲ, ಫಂಕ್ಷನ್ನು ಅದು ಇದು ಅಂತೇಳಿ ವಾಯ್ಸ್ ಓವರ್ ಕೂಡ ಕೊಡೋಕ್ಕಾಗ್ತಾಯಿಲ್ಲ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮ ಮಾವನ ಮಗಳ ಮದುವೆಗೆ ಹೋಗ್ತಾಯಿದ್ದೀನಿ, ಅದನ್ನು ಶೇರ್ ಮಾಡ್ತೀನಿ. ನಾವು ಹೋಗೋ ದಿನ ಗುರುವಾರ ಆಗಿತ್ತು. ಸೊ ಸರಿ ಗುರುವಾರ ಅಲ್ವಾ, ಮನೇಲೆಲ್ಲ ಹೇಗೂ ಕ್ಲೀನಾಗಿ ಪೂಜೆ ಮಾಡಿದ್ದೀನಿ. ಇಲ್ಲೂ ಒಂದು ಸರಿ ರಾಯರ ಮಠಕ್ಕೆ ಹೋಗಿ ಬರೋಣ ಅಂಥೇಳಿ ಅಲ್ಲೇ ಗಾಡಿನ ಒಂದು 5 ಮಿನಿಟ್ಸ್ ಹಾಕ್ಕೊಂಡಿರಿ ಸೈಡಲ್ಲಿ ಅಂತ ಹೇಳ್ಬಿಟ್ಟು ಕ್ಯಾಬ್ ಅವ್ರಿಗೆ ಹೇಳಿದ್ದೆ. ಪಾಪ ಅವ್ರು ವೆಯ್ಟ್ ಮಾಡಿದ್ರು. ಒಬ್ಬೊಬ್ಬರು ವೆಯ್ಟ್ ಮಾಡ್ತಾರೆ, ಒಬ್ಬೊಬ್ಬರು ಒಳ್ಳೆಯವ್ರು ಇರ್ತಾರೆ, ಒಬ್ಬೊಬ್ಬರು ಕೆಟ್ಟವರು ಇರ್ತಾರೆ. ಹೇಳೋಕ್ಕಾಗಲ್ಲ ಯಾರು ಹೇಗೆ ಮಾಡ್ತಾರೆ ಅಂಥೇಳಿ. ಸೊ ನಾವು ಇಲ್ಲಿ ಕ್ಯಾಬಿಂದ ಮೆಜೆಸ್ಟಿಕ್ ಹೋಗಿ, ನಮ್ಮ ಪ್ಲೇಸಿಂದ ಮೆಜೆಸ್ಟಿಕ್ ಹೋಗೋ ದುಡ್ಡಲ್ಲಿ ನಾವು ಊರಿಗೆ ಹೋಗ್ಬಿಡ್ಬೋದು, ಅಷ್ಟೇ ಪ್ರೈಸ್ ಇರುತ್ತೆ. ಸೊ ಕ್ಯಾಬಿಗೆ ಅಷ್ಟೊಂದು ಕೊಡಬೇಕಂತ ಹೊಟ್ಟೆ ಉರಿಯುತ್ತೆ ಒಂದೊಂದು ಸರಿ. ಬಟ್ ಆದ್ರೂ ಇವಾಗೆಲ್ಲ ಬಸ್ ಚಾರ್ಜ್ ಎಲ್ಲ ಫ್ರೀ ಅಲ್ವಾ, ಹಾಗಾಗಿ ಸೊ ಅಂತ ಏನೂ ಅನಿಸಲ್ಲ. ಏನೂ ಮಾಡೋಕ್ಕಾಗಲ್ಲ, ಆದಾಗ 2 ಕಡೆ ಕೊಟ್ಟು ಹೋಗ್ತಿದ್ವಿ, ಹೋಗಲೇಬೇಕಾಗತ್ತೆ ಕೂಡ. ಏನೋ ಒಂದು ಸ್ವಲ್ಪ ದಿನ ಇವ್ರುಗಳ ರಾಜಕೀಯ ಇದಕ್ಕೆ ಮಾಡಿರ್ತಾರೆ ಅಷ್ಟೇ. ಸೊ ಬರ್ತಾ ಇದ್ದೀವಿ. ನೆಲಮಂಗಲ ಇನ್ನೂ ಪಾಸ್ ಆಗಿಲ್ವೇನೋ. ಇದೆಯಲ್ಲ ಪಾರ್ಲೇಜಿ ಬಿಸ್ಕೆಟ್ ಫ್ಯಾಕ್ಟ್ರಿ ರೋಡ್, ಅಲ್ಲಿ ಒಂದು ಟೋಲ್ ಇದೆ. ಅಲ್ಲಿ ಯಾರೋ ಒಬ್ಬರು ಇನ್ನೇನು ಜಸ್ಟ್ ಟಚ್ ಆಗಬೇಕಿತ್ತಂತೆ. ಸೊ ಡ್ರೈವರ್ಗೆಲ್ಲ ಕೋಪ ಬಂದು ಕಂಡಕ್ಟ್ರೆಲ್ಲ ಹೋಗಿ ಹೊಡೆದು ತುಂಬಾ ಗಲಾಟೆ ಆಯಿತು. ನಮಗಂತೂ ಭಯನೇ ಆಗೋಗ್ಬಿಟ್ಟಿತ್ತು ಅತ್ಲಾಗಿ. ಬರ್ತೀಯಾ? ಬಾ ಬಾ, ಅಲ್ಲಿ ಇಟ್ಕೊಂಡು ನಿಂತ್ಕೋಬೇಕಾ? ಮುಟ್ಟಿದ್ರು ಕಚ್ಚುತ್ತೆ ಅಮ್ಮು. ಬೌ ಅಲ್ಲೇ ಐತಲ್ಲ ಬೌ. ಆ ಬಿಸ್ಕೆಟ್ ಹಾಕೋಣಂದ್ರೆ ಅದು ಅಲ್ಲೇ ತಿಂದಿಲ್ಲ ನೋಡು, ಹಂಗೆ ಬಿದ್ದಿದೆ. ಹಣ್ಣು ತಿನ್ನಲ್ಲ ಅದು, ಬಾಳೆಹಣ್ಣು ತಿನ್ನಲ್ಲ ಅದು. ಬೇಕಾ? ಬೇಕು, ನಡಿ ಅಲ್ಲಿ ಕೂತ್ಕೊಂಡು ತಿನ್ನು. ಅಮ್ಮ ಬಚ್ಚಲ್, ನಾವಿಬ್ಬರೇ ಇವತ್ತು ಇಬ್ಬರೇ ಬಚ್ಚಲ್ ಆಟ ಆಡೋಣ ಅರ್ಧ ಗಂಟೆ. ಎಲ್ಲ ಊಟ ಮಾಡೋವರೆಗೂ ಬಾಳೆಹಣ್ಣು ತಿನ್ನು. ಹಾಂ, ಹೆಂಗೆ ಆಟ ಆಡೋದು? ನಮ್ಮದೇ ಬಸ್ಸು. ಜಿಂಚಾಕ್ 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 ಜಿಂಚಾಕ್. ಹೊಟ್ಟೆ ಹಸ್ತಿತ್ತ ಅಮ್ಮ? ಇಲ್ಲಿ ನೋಡು ಚಿನಿ, ಇಲ್ಲಿ ಹೊಟ್ಟೆ ಹಸ್ತಿತ್ತ ಅಪ್ಪು? ತುಂಬ ಹೊಟ್ಟೆ ಹಸ್ತಿತ್ತಾ? ಅಮ್ಮ ಏನು ಕೊಟ್ಟಿರ್ಲಿಲ್ವಾ? ಪಾಪ ಪಾಪುಚಿಗೆ ಹೊಟ್ಟೆ ಹಸ್ತಿತ್ತಂತೆ. ಹೊಟ್ಟೆ ಹಸ್ತವ್ರು ಹಿಂಗೆ ಹೇಳಲ್ಲ ನಿಜವಾಗ್ಲೂ. ಅಲ್ಲ ಬಂಗಾರಿ, ಅಲ್ಲಿ ಹೋಗ್ತಿದ್ದಾಳೆ ಆಚೆ ಎಲ್ಲ ಓಡಾಡೋದಕ್ಕೆ. ಅದ್ರ ಬದಲು ಅದಕ್ಕೆ ಬಸ್ಸಲ್ಲೇ ಆಟ ಆಡೋಣ ಅಂತ ಕರ್ಕೊಂಬಂದಿದ್ದೀನಿ. ಏನು ಅಲ್ಲಿ ಓಡೋದು ಟ್ರೈ ಅಂತ ಹಿಡಿಯೋಕ್ಕೆ ಸಿಗೋದೇ ಇಲ್ಲ. ಇಂದ ಬಾಳೆಹಣ್ಣು ತಿನ್ಸೋಣ. ಊಟ ಇದೇನೆ ನಿಂಗೆ ಇವತ್ತು? ಈ ಅಂಗಡಿಗಳಲ್ಲಿ ಚಿಕ್ಕ ಬಾಳೆಹಣ್ಣು ಸಿಗೋದೇ ಇಲ್ಲ. ಇದು ತಿಂದರೆ ಶೀತ ಅಂತಲೂ ಕೂಡ ಹೇಳ್ತಾರೆ ಒಬ್ಬೊಬ್ಬರು. ಈ ಸರಿ ಡೈರೆಕ್ಟ್ ನಮ್ಮೂರ ಹತ್ರನೇ ಬಸ್ ಹೋಗುತ್ತೆ, ಅದಕ್ಕೆ ಹೋಗೋಣ. ಲಗೇಜ್ ಎಲ್ಲ ತುಂಬ ಲಗೇಜ್ ಇತ್ತು, ಮದುವೆಗೆ ಹೋಗ್ತಿರೋದಲ್ವಾ.
ಸೊ ದೊಡ್ಡ ಟ್ರಾಲಿ ಇತ್ತು, ಚಿಕ್ಕ ಚಿಕ್ಕ ಬ್ಯಾಗಲ್ಲಿ ಇಟ್ಕೋಗೋದ್ಕಿಂತ ದೊಡ್ಡದ್ರಲ್ಲಿ ಇಟ್ಕೊಂಡು ಹೋಗೋಣ ಅಂಥೇಳಿ ಇಟ್ಕೊಂಡೋದ್ವಿ. ಆ ಬಸ್ಸು 3 ಹೊರಟಿ ನಮ್ಮೂರಿಗೆ ಹೋಗಿದ್ದು 10 ಆಗಿತ್ತು. ಬಿಕಾಸ್ ಇವಳು ನಿಲ್ಲಿಸ್ಕೊಂಡು ನಾನು ಹಾಸನಲ್ಲಿ ಮತ್ತೆ ಒಂದು ಬಸ್ಸೆಲ್ಲ ಇಟ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದ್ವಿ ಈ ಸರಿ. ಬಸ್ಸಲ್ಲಂತೂ ತುಂಬ ಲಾಂಗ್ ಜರ್ನಿ ಮಾಡೋದಕ್ಕೆ ಇವಳ ಹತ್ರ ತುಂಬಾ ಭಯ ಆಗುತ್ತೆ. ಸುಮ್ಮನೆ ಇರಲ್ಲ, ಅಳ್ತಾಳೆ. ಪಾಪ ನೋಡಿದ್ರಲ್ಲ ಆಂಟಿ ಎಲ್ಲ ಇಟ್ಕೊಂಡಿದ್ರು. ಮಧ್ಯೆ ಇದರಲ್ಲಿ ಓಡಾಡಬೇಕು ಅಂತ ಹೇಳ್ತಾಳೆ ಜನ ಇದ್ದಾಗ. ಸೊ ಡೈರೆಕ್ಟ್ ಅಲ್ವಾ, ಎಲ್ಲೂ ಇಳಿಯೋದಿರಲ್ಲ ಮಾಡಲ್ಲ ಅಂತೇಳಿ ನಾನು ಯೋಚನೆ ಮಾಡಿದೆ. ತುಂಬಾ ಒಂಥರ ಕಷ್ಟ ಆಗೋಗ್ಬಿಡ್ತು. ಅಳೋದು, ಫೀಡ್ ಮಾಡಿಸು ಅಂತ ಕೇಳ್ತಾನೆ ಇರ್ತಾಳೆ ಮಮ್ಮ ಅಂಥೇಳಿ. ಅಲ್ಲಿಂದ 2 ಕಿಲೋಮೀಟರ್ ಒಂದು ಆಟೋ ಬರೋಕ್ಕೆ ಹೇಳಿದ್ವಿ. ಅಲ್ಲಿಂದ ಹೋದ್ವಿ ಮನೆಗೆ. ನನ್ನ ಚಪ್ಪಲಿ ಅಲ್ಲಿಟ್ಟು ನಾಯಕ ಚಕ್ಲಲ್ಲು ಹೊಸವು ತಾತಾನು ಹುಷಾರಾಗಿನ ಪೂಜಿ ತಾತಾಜಿನಿ ತಾತ ಮರ್ತೋಯ್ತಾ ಅಮ್ಮ ಅಲ್ಲಿ ತಾತ ಅದು ತಾತೆ ಇಲ್ಲೆಲ್ಲೋ ಇದೆ ಕತ್ಲಲ್ಲಿ ಬೇಡ, ಕತ್ಲೆ ಈಗ ಬಾ. ಅಜ್ಜಿನಾ ಎಲ್ಲೋಯ್ತಿದೀಯಾ? ಎಲ್ಲಿಗೆ ಹೋಯ್ತಿದೀಯ ಕಂದ? ಎಲ್ಲಿಗೆ ಹೋಯ್ತಿದೀಯಾ ಹಾಂ ಅಜ್ಜಿ? ಬರುತ್ತೀರಲ್ಲಿ ವಾಶ್ರೂಮ್ಗೆ ಹೋಯ್ತೆ. ಯಾರದು ಯಾರೇ ಅಮ್ಮ? ಯಾರದು? ಯಾರದು? ಎಲ್ಲಿ? ಚೆನ್ನಾಗಿದ್ದೀನಜ್ಜಿ? ಹ್ಞೂ ಈಗ ಬಂದೆ. ಹುಷಾರಾಗಳೆ. ಬನ್ನಿ ಏನು? ಹಾಂ ಸರಿ ಹ್ಞೂ ಬನ್ನಿ ಏನಮ್ಮ. ಅವಳಿಕ ಯಾರದು? ಬುದ್ಧ ಅಲ್ಲ, ತಾತ. ಯಾರದು? ಯಾರಪ್ಪದು? ತಾತ ಹಾಯ್ ಹೇಳು. ಇದ್ಯಾರಿದು? ಏರಿದು? ಅಜ್ಜಿ. ಊಟ ಮಾಡ್ತೀಯಾ? ರೊಟ್ಟಿ ತಿಂತೀಯಾ? ಎಷ್ಟು ತಿಂತೀಯಾ? ಒಂದು. ಮುಚ್ಚೆ ಸಾಕು. ತಾತನ ಮಂಕಾನು ಕುತ್ಕತೀಯಾ? ಇರೋ ಚಪ್ಪಲಿ ಬಿಚ್ಚಿನ್ ಬಾ. ನಮ್ಮ ಮನೆ ಗಡಿಯಾನ ಹಾಫ್ ಆನ್ ಅವರ್ ಹಿಂದೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರೂ ಮುಂದೆ ಇಟ್ಕೊಂಡು ಇವ್ರು ಹಿಂದೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಬರೋವರೆಗೂ ಅಮ್ಮನೂ ಏನೂ ತಿಂದಿರಲಿಲ್ಲ. ಹೇಳಿರ್ತೀವಲ್ಲ ಕಾಲ್ ಮಾಡಿ ಬರ್ತೀವಿ ಅಂತೇಳಿ. ಹೋಯ್ತು ಬಸ್. ಅದು ಅಲ್ಲದೆ ಹಾಸನಲ್ಲಿ ಹಾಫ್ ಆನ್ ಅವರ್ ವೆಯ್ಟ್ ಮಾಡಿಸಿದ್ರು. ತಲೆ ಕೆಟ್ಟೋದಂಗೆ ಆಗ್ಬಿಟ್ಟಿತ್ತು ಅತ್ಲಾಗೆ. ಬಂದಿದ್ದ ತಕ್ಷಣ ಅಮ್ಮ ಬಿಸಿ ರೊಟ್ಟಿ, ಸೋರೆಕಾಯಿ ಪಲ್ಯ ಮಾಡಿಟ್ಟಿದ್ದು. ಬಿಸಿ ರೊಟ್ಟಿ ಹಾಕ್ಕೊಟ್ರು, ಅಕ್ಕಿ ರೊಟ್ಟಿ. ನಮ್ಮ ಕಡೆ ಕಾಂಬಿನೇಷನ್ ಇದೆ ರೊಟ್ಟಿ ಮತ್ತು ಸೋರೆಕಾಯಿ ಪಲ್ಯಕ್ಕೆ, ಸಿಹಿ ಕುಂಬಳಕಾಯಿ ಅಂತಿರಲ್ಲ ಅದು. ಸೊ ಊಟ ಮಾಡ್ಕೊಂಡು ಕೂತ್ಕೊಂಡು ಅದಾದಮೇಲೆ ಸ್ವಲ್ಪ ಅಮ್ಮಂಗೆ ಮೊಬೈಲೆಲ್ಲ ತಂದಿದ್ವಲ್ವ, ಮೊಬೈಲ್ ಕೊಡೋಣ ಫಸ್ಟ್ ಅಂತೇಳಿ ಕೊಡ್ತಿದ್ದೀವಿ. ಅಜ್ಜಿ ಕೊಡು, ತಗೋ ಬೇಗ, ಎತ್ತಾಕ್ಬೇಡ, ಗಟ್ಟಿ ಇಟ್ಕ. ಕೊಡು ಅಜ್ಜಿಗೆ. ಥ್ಯಾಂಕ್ಸ್ ಮಗಳೇ. ಎಂತದೇವ ಅದು? ಕೊಡು, ಸಾಕು ಕೊಡು. ಬೆಳಗ್ಗೆ ಹಚ್ಚನ್ನೋದು ಏನು ಅನ್ನೋದು? ಅದೇನು ಹೇಳು ಅಜ್ಜಿಗೆ. ಮೊಬೈಲು. ಅದಾದಮೇಲೆ ಬೆಳಗ್ಗೆ ಎದ್ದಿದ ತಕ್ಷಣ ಟಯರ್ಡ್ ಆಗಿ ಹೋಗ್ಬಿಟ್ಟಿತ್ತು. ಏನೋ ಒಂಥರ ನಿದ್ದೆನೂ ಬರ್ತಾಯಿಲ್ಲ. ತುಂಬ ಹೊತ್ತು ಒಂದು 1 ಮಲಗಿದ್ವಿ. ಅಂತೂ ಇಂತೂ ಮಾತಾಡಿಕೊಂಡು. ರೋಡೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ತುಂಬಾ ಬೇಜಾರಾಗ್ತಿದೆ. ಹೆಂಗಪ್ಪ ಇರೋದು ಅನ್ನೋ ಥರ ಒಂಥರ ಫೀಲ್ ಆಗ್ತಿದೆ. 1 ವೀಕ್ 15 ಡೇಸ್ ಇರೋಣ ಅಂತ ಬಂದಿದ್ದೆ. ಆ್ಯಕ್ಚುಲಿ ಯಾವಾಗ ಹೋಗ್ತೀನಿ ಏನು ಅನ್ನೋದೇ ಗೊತ್ತಿಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ. ತುಂಬ ಡಸ್ಟ್ ಇದ್ದರೆ ನನಗೆ ಆಗೋದು ಇಲ್ಲ. ಸ್ಕಿನ್ ಅಲರ್ಜಿ ಆಗುತ್ತೆ, ಇಲ್ಲ ಮೂಗಿಂದ ಬ್ಲಡ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕೆ ಬೇಕು ಅಂತ ಹೇಳಿಬಿಟ್ಟು ನೋಡೋಣ. ಇಲ್ಲಿ ಪಲ್ಯ ತಗ, ಪಲ್ಯ ಇದೊಂದು ಸಾರೆಕಾಯಿ ಪಲ್ಯ, ಅದಕ್ಕೆ ಕರೆದಿದ್ದು ನಿಂಗೆ. ಈಗ ಅಲ್ಲಿ ಹೋಗ್ಬೇಕು, ಬೇಡ ಬಾಚಿನಿ. ಅಮ್ಮ ಬೇಕೋ ವದೆ? ಅಮ್ಮ ಬಾ, ನಾಳೆ
ಸಂಜೆ ಬಂದು ಆಟಾಡೋಣ ಬಾ. ನಾನು ಇವತ್ತು ಫಂಕ್ಷನ್ಗೆ ಅಂತೇಳಿ ಸ್ಯಾರಿ ತೊಗೋತಾ ಇದ್ದೀನಿ. ಟಿಶ್ಯೂ ಹಾಫ್ ಸ್ಯಾರಿ, ಟಿಶ್ಯೂ ಹಾಫ್ ನಾರ್ಮಲ್ ಅಂತ ಹೇಳ್ಬೋದು. ಫ್ಯಾನ್ಸಿ ಸ್ಯಾರಿ ತುಂಬಾ ಚೆನ್ನಾಗಿದೆ. ಇದು ನೋಡಿ ವೈಟ್ ಕಾಂಬಿನೇಷನ್ ಆ್ಯಂಡ್ ಗೋಲ್ಡ್ ಆ್ಯಂಡ್ ರೆಡ್ ಇದರಲ್ಲಿ ಬಂದಿದೆ. ಸೊ ರೆಡ್ ಬಂದು ಪಲ್ಲುಗೆ ಬರುತ್ತೆ, ಇದು ನಾರ್ಮಲ್ ಪಲ್ಲು ಬರುತ್ತೆ. ಬಟ್ ಕೆಳಗಡೆ ಏನಿದೆ ಆಫ್ ಆ್ಯಂಡ್ ಆಫ್ ಸ್ಯಾರಿ ಅಂತ ಹೇಳ್ತಾರೆ. ಆಫ್ ಸ್ಯಾರಿ ಬಂದು ವೈಟ್ ನೆಟೆಡಲ್ಲಿದೆ, ತುಂಬಾ ಬ್ಯೂಟಿಫುಲ್ ಆಗಿದೆ. ನನಗಿದು ವೈಟ್ ನೋಡಿದ ತಕ್ಷಣ ಇಷ್ಟ ಆಗಿತ್ತು. ಆ್ಯಂಡ್ ಫುಲ್ ನೆಟೆಡ್ ಬಂದ್ರೂ ಒಂಥರ ಡಿಫ್ರೆಂಟಾಗಿ ಒಂಥರ ಚೆನ್ನಾಗಿ ಅನ್ಸಲ್ಲ. ಬ್ಲೌಸ್ ಎಲ್ಲ ಒಂಥರ ಅಂತ ಅನಿಸುತ್ತೆ. ನನ್ನ ಹತ್ರ ಆ ಥರ ಸ್ಯಾರಿನೂ ಕೂಡ ಇದೆ. ಅದಕ್ಕೆ ರೆಡ್ ಕಾಂಬಿನೇಷನ್ದು ಅದರಲ್ಲೂ ಗೋಲ್ಡ್ ಇರೋವಂಥದ್ದು ಬ್ಲೌಸ್ನ ಇಟ್ಟಿದೆ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಚೇಂಜ್ ಆಯಿತು. ಬಿಕಾಸ್ ಇದನ್ನು ನಾನು ಮಾಡ್ಕೊಂಡು ತೊಗೊಂಡು ಹೋಗಿದ್ದೆ ಊರಿಗೆ, ವೀಡಿಯೋನ ಸ್ವಲ್ಪ. ಸೊ ಲಾಸ್ಟಲ್ಲಿ ಚೆನ್ನಾಗಿ ಕಾಣ್ತಿಲ್ಲ ಅಂತ ಅಮ್ಮ ಅಂತ ಹೇಳಿದ್ರು ಅಂತ ವೈಟ್ ಹಾಕಿದ್ದೀನಿ, ಅದನ್ನು ತೋರಿಸ್ತೀನಿ ನಿಮ್ಗೆ ಲಾಸ್ಟಲ್ಲಿ. ಸೊ ಅದಾದಮೇಲೆ ನಾನು ಹೈದ್ರಾಬಾದ್ ಹೋಗಿದ್ವಿ. ಪ್ಯೂರ್ ಮುತ್ತು ಅಂತ ಹೇಳ್ತಾರಲ್ವ, ಅದರದ್ದು ಸರ ತೊಗೊಂಬಂದಿದ್ವಿ. ತುಂಬ ಲಾಂಗ್ ಬ್ಯಾಕ್, ಒಂದು 8 ಇಯರ್ಸ್ ಬ್ಯಾಕೇನೋ ಹೋಗಿದ್ವಿ ಅಮ್ಮ, ನಾನು, ರೇವಂತ್, ನಮ್ಮ ಮನೆಯವರೆಲ್ಲ ಟ್ರಿಪ್ ಅಂತ ಹೇಳಿ. ಸೊ ಅಲ್ಲಿ ಪ್ಯೂರ್ ಮುತ್ತು ಸಿಗುತ್ತೆ ಹೈದ್ರಾಬಾದಲ್ಲಿ ಅಂತ ಹೇಳಿ ಒಂದು ಕಡೆ, ಅದು ಜಾಗ ಮರ್ತೋಗಿದ್ದೀನಿ ಯಾವುದಂತ ಗೊತ್ತಾಗ್ತಾ ಇಲ್ಲ. ನೋಡ್ತೀನಿ ರೀ, ಇಂಟರ್ನೆಟಲ್ಲಿ ಗೊತ್ತಾಗುತ್ತೆ. ಸೊ ಏನಾದರೂ ಗೊತ್ತಾಗಿಲ್ಲ ಪ್ಲೇಸಸ್ ಹೆಸರು ಅಂತ ಹೇಳಿದ್ರೆ ಇಂಟರ್ನೆಟಲ್ಲಿ ಹಾಕ್ಬಿಟ್ರೆ ಗೂಗಲಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಗೂಗಲಲ್ಲಿ ಚೆಕ್ ಮಾಡಿದೆ, ಚಾರ್ಮಿನಾರ್ ಹತ್ರ ಬರುತ್ತೆ ಇದು. ಅಲ್ಲಿ ಪರ್ಲ್ದೇ ಮಾರ್ಕೆಟ್ ಇದೆ ಅಂತ ಹೇಳ್ಬೋದು. ಬಟ್ ಅಲ್ಲಿ ಮೋಸದ ಪರ್ಲ್ಗಳು ಇರುತ್ತೆ, ನಾವು ನೋಡಿ ತೊಗೋಬೇಕಾಗತ್ತೆ. ಸೊ ನಮ್ಮನೆಯವರು ಒಂದು 15 ಇಯರ್ಸ್ ಬ್ಯಾಕ್ ಏನೋ ತೊಗೊಂಬಂದಿದ್ರಂತೆ ಅವ್ರ ಅಮ್ಮಂಗೋಸ್ಕರ, ತುಂಬ ಚೆನ್ನಾಗಿತ್ತು. ಆ ಶಾಪಲ್ಲಿ ವರ್ತಿಟ್ಟು ಮತ್ತು ಅದೇನಾದರೂ ಆದರೆ ಬ್ಯಾಂಗ್ಳೂರಲ್ಲೂ ಕೂಡ ಅವ್ರದ್ದು ಶಾಪ್ ಇದೆ, ಏನಾದರೂ ಆಗಿದ್ರೆ ಕೊಡೋಕ್ಕೆ ಅಂತ ಹೇಳಿಬಿಟ್ಟು ಅಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ತೊಗೊಂಬಂದರು. ತುಂಬಾ ಚೆನ್ನಾಗಿತ್ತು. ನನಗೆ ಇದು ಅರೌಂಡ್ ಕಾಸ್ಟ್ ನಮ್ಗೆ ಆವಾಗಲೇ 8500 ಏನೋ ಆಗಿತ್ತು. ಸೊ ನಾನು ಅದಕ್ಕೆ ಬ್ಯಾಂಗಲ್ಸ್ ಥರನೂ ಕೂಡ ಬ್ರೇಸ್ಲೆಟ್ ಥರ ಮಾಡಿಸ್ಕೊಂಡೆ, ಅದು ಕಾಂಬಿನೇಷನ್ ಆಗಿ. ಬರೀ ಸರ ಒಂದಿತ್ತು ಮತ್ತು ಇಯರಿಂಗ್ಸ್ನೂ ಕೂಡ ಮ್ಯಾಚ್ ಮಾಡಿಸ್ಕೊಂಡೆ, ಸೆಟ್ ಥರ ಆಗುತ್ತೆ ಅಂಥೇಳಿ. ಸೊ ಮಾಂಗ್ ಟಿಕ್ಕಾ ಮಾಡಿಸ್ಕೋಬೇಕಾಗಿತ್ತು, ಮರ್ತೋಯ್ತು, ಮಾಡಿಸ್ಕೊಳ್ಳಿಲ್ಲ. ಸೊ ಅದನ್ನು ಇವತ್ತು ನಾನು ವೇರ್ ಮಾಡ್ತಾಯಿದ್ದೀನಿ. ಯಾವುದೇ ಥರದ ಗೋಲ್ಡ್ ಜ್ಯುವೆಲ್ರಿನ ಹಾಕ್ತಾಯಿಲ್ಲ. ಬಟ್ ಅದಕ್ಕೆ ಮಾಂಗಲ್ಯ ಚೈನ್ನ ನಾನು ವೇರ್ ಮಾಡ್ತಾಯಿದ್ದೀನಿ. ಮಾಂಗಲ್ಯ ಚೈನು ನಾನು ಚಿಕ್ಕದು ಹಾಕಿರ್ತೀನಿ, ಇಲ್ಲಾಂದರೆ ಆಚೆ ಹೋದಾಗ ಮಾತ್ರ ನಾನು ದೊಡ್ಡದು ಹಾಕೋದು, ಏನಾದರೂ ಫಂಕ್ಷನ್ ಆ ಥರ ಇದ್ದಾಗ. ಬಿಕಾಸ್ ನನಗೆ ತುಂಬ ವೇರ್ ಮಾಡೋದಂದರೆ ಒಂಥರ ಆಕ್ವರ್ಡ್ ಅಂತ ಅನ್ಸೋದು ಅದಕ್ಕೆ. ಸೊ ಇದರಲ್ಲಿ ಹೋಗೋಕ್ಕೆ ಬಂದಮೇಲೆ ಬೇಜಾರಾಗೋಯ್ತು, ಹಿಂಗೆಲ್ಲ ಮಾಡಾಕಿದ್ದಾರೆ ರೋಡು ಅಂತೇಳಿ. ಸರಿ ಅಂತೇಳ್ಬಿಟ್ಟು ರೆಡಿ ಆಗಿಬಿಟ್ಟು ಹೋಗ್ತಾಯಿದ್ವಿ ಫಂಕ್ಷನ್ಗೆ. ಸೊ ಫ್ರೈಡೇ ಇತ್ತಲ್ವ, ಫಸ್ಟ್ ಪೂಜೆನ ಫ್ರೈಡೇನೇ ಸ್ಟಾರ್ಟ್ ಮಾಡಿದ್ದಾರೆ. ಬಿಕಾಸ್ 2 ದಿನ ಮುಂಚೆ ಮಾಡ್ತಾರೆ. ಬಿಟ್ಟರು ಅಲ್ಲೋ ಒಳಗಡೆ ಹೋಗಿ ಕರಿತವ್ರೆ. ಮಮ್ಮಿ ಯಾರದು? ಯಾರಮ್ಮ ಅದು? ಪಪ್ಪ ಎಲ್ಲ ಪಪ್ಪನ, ಅದು ಅಣ್ಣ ಅಲ್ಲ. ನೀನು ಎಲ್ಲ ಹೇಳ್ಕೊಟ್ಟಂಗೆ ಹೇಳ್ಬೇಡ. ಅವಳು ಯಾರು? ಅಮ್ಮ ಯಾರದು? ಮಾಮ ಅನ್ನು. ಯಾರದು? ಏನು ಮಾಡಲ್ಲ ಇರು. ಬೋಬು ತೋರಿಸ್ತಾರ ಮೇಲೆ ಮೇಲ್ಕಟ್ಟಕ್ಕೆ. ಬೋಬು ನೋಡಲ್ಲಿ, ಬೋಬು ಕೂಕ ನೋಡಲ್ಲಿ. ಅದು ಸಿಬಿನೂ ಊಟ ಮಾಡ್ತಿದ್ದೆ. ಬೇಗ ತಿನ್ಬೇಕು, ಬೇಗ ತಿನ್ಬೇಕು. ನೋಡು, ಅದು ನೀನು ಊಟ ಮಾಡ್ತಿದ್ದಿ ಅಂತ ಅದನ್ನು ಲಾಲ ಕುಡಿತೈತಿ. ಇಲ್ಲಿ ಲಾಲ ಕುಡಿತೈತೆ ಅದನ್ನು. ಅಮ್ಮ ಅದು ಬಾಕ್ಲಲ್ಲಿ ಕಚ್ಚಿನಿ ಲೀತಿ. ಬಾತ್ ಅದೇನು ಮಾಡಲ್ಲ, ಕಡಿಯಲ್ಲ ಕಣೆ. ಅದೇನು ಕಡಿಯಲ್ಲ. ನೀನು ತಿಂಡಿ ತಿಂದ ಮಿತಿ? ತಿಂಡಿ ತಿಂದ ನೀನು? ಏನು ತಿಂದೆ? ಹಾಂ, ಅದು ರಾಗಿ ಹಿಟ್ಟು. ಇದ್ಯಾಕೆ ಸೀರೆ ನೋಡಿಲ್ಲ? ಅಮ್ಮ ಸೀರೆನೇ ತಿಂದಾಗ್ತೈತೆ. ಸೀರೆನೇ ತಿಂದೈತಲ್ಲ ಅಮ್ಮ. ನೋಡಲ್ಲ ಅಮ್ಮ, ಮೆಮರಿ ಹೆಂಗೆ ನಡ್ದೈತೆ. ಏನವ ಅದು? ಅದೇನು ಚಿನ್ನಿ? ಮ್ಯಾವ್. ಏನು ಹೇಳು? ಏನದು? ಕ್ಯಾಟು. ಬಾ ಸಿಬಿ ಹೆಂಗನ್ನ ಚಿನ್ನಿ? ಸಿಬಿ ನಾವು ಕೊತ್ತಿಗೆ ಹಂಗೆ ಕರಿಯೋದು. ಕರ್ಚೀಫ್ ಇಟ್ಕೊಳ್ಳೋದಲ್ಲ ಒಂದು. ತಂದಿಲ್ಲ. ಬಟ್ಟೆ ಒರೆಸ್ಕೊಬಾರ್ದು, ಹಂಗೆ ಕೈ ತೊಳ್ಕೊಬೇಕು. ಪೊಯ್ ಹೋಯ್ತಾ?
ಕ್ಯಾಟ್ ಹೋಯ್ತಾ? ಅವು ಕ್ಯಾಟ್ ಹೆಂಗೆ ಸೌಂಡ್ ಮಾಡುತ್ತೆ? ಹೆಂಗೆ ಹೇಳು, ಹೆಂಗೆ ಮ್ಯಮಿ ಅಂತಿತ್ತಾ ಅಂತ? ನೋ ಮುಟ್ಬೇಡ ಮುಟ್ಬೇಡ, ಕಬ್ರುತ್ತೆ ಬಿಡು, ಸುಮ್ಮನೆ ಬಿಡು. ಅದು ನೀನು ತಿನ್ನು ಬೇಗ. ನನ್ನ ಮಗಳಿಗೆ ಪ್ರಾಣಿ ಪಕ್ಷಿ ನೋಡ್ಸ್ಕೊಂಡು ತಿಂದರೆ ಊಟ ಮಾಡುತ್ತೆ. ಲಂಗ ಎಳಿತೈತೆ ಅಕ್ಕಂದು, ಅದು ಬಟ್ಟೆಲ್ಲೇ ಎಳಿತೈತೆ. ಹೋಗಿದ ಕಡೆ ಎಲ್ಲ ಹಿಂಗೆ ಒಂದೊಂದು ಪ್ರಾಣಿ ಇಟ್ಕೊಂಡು ಹೋಗ್ಬೇಕು. ನೋ ಮುಟ್ಬಾರ್ದು. ನೋಡೋದು ನನ್ನ ಸೀರೆ ಎಳಿತೈತೆ. ನೋಡ ಅದು ಬಟ್ಟೆ ತಿನ್ನಕ್ಕೆ ಓಡಾಡ್ತೈತೆ. ಏನವ ಅದು? ಮ್ಯಾ ಕ್ಯಾಟ್. ಏನು ಹೇಳು? ಕ್ಯಾಟ್ ನೋಡಿ. ನಾನಾ ಅಮ್ಮ ಇಲ್ಬಾ ನಿಸಾ ಕಲೆಲ್ಲ ಬೇಡ. ಅದಕ್ಕೆ ಇಲ್ಲೇ ಅಟ್ಟಾಡಿ ಅಲ್ಲ, ಇಲ್ಲೇ ನಿಂತ್ಕೊಳ್ಳಿ, ಹೋಗ್ಲಿ, ಅಲ್ಲಿಗೆ ಓಡಾಡಬೇಡಿ ಅಷ್ಟೇ. ಕೂತಲ್ಲ ನೀನುವೆ. ಅಮ್ಮ ಸಿಟ್ ಡೌನ್. ಸೊ ನಮ್ಮ ಕಡೆ ಎಲ್ಲ ಮುಂಚೆ ಈ ಥರ ಕರೆಸ್ಬಿಟ್ಟು ಐನೂರು ಅಂತ ಹೇಳ್ತೀವಿ, ಅಲ್ಲಿ ಪೂಜೆ ಮಾಡ್ತೀವಿ. ಕರಡಿಗೆ ಹಾಕಿದ್ದವ್ರಿಗೆ ಗೊತ್ತಿರುತ್ತೆ, ಶಿವದಾರ ಜೊತೆ ಕರಡಿಗೆ ದೇವ್ರನ್ನ ಇಟ್ಕೊಳ್ಳೋರು. ಮುಂಚೆ ನಾವು ಇಟ್ಟಿದ್ವಿ, ಮದುವೆ ಆದಮೇಲೆಲ್ಲ ನಮ್ಮದು ಬ್ರಾಹ್ಮಿನ್ಸ್ ಆಗಿ ಚೇಂಜ್ ಆಗಿದೆ. ಮದುವೆ ಆಗೋ ಟೈಮಲ್ಲಿ ಕರಡಿಗೆ ಅಂತ ಹಾಕ್ತಾರೆ, ಲಿಂಗ ಅದರೊಳಗಡೆ ಇಟ್ಬಿಟ್ಟು ಯಾವಾಗಲೂ ಪೂಜೆ ಮಾಡ್ಕೊಬೇಕು ಅಂತೇಳಿ ಆ ಟೈಮಲ್ಲಿ ಹಾಕ್ತಾರೆ. ಸೊ ಅದನ್ನೆಲ್ಲ ಕ್ರಿಯೆ ತೊಗೊಳ್ಳೋದು, ಆ ಥರ ಎಲ್ಲ ಏನೇನೋ ಶಾಸ್ತ್ರಗಳಿರುತ್ತೆ, ಅದನ್ನೆಲ್ಲ ಮಾಡಬೇಕು. ಅಪ್ಪ ಅಮ್ಮ ಮೊದಲು ಇದು ಮಾಡಿ ಇವಾಗ ಮಗಳಿಗೆ ಕಳಿಸಿದ್ದಾರೆ. ಮಗಳು ಕೂಡ ಹೆಂಗೆ ಪೂಜೆ ಮಾಡಬೇಕು ಅನ್ನೋದನ್ನೆಲ್ಲ ಅವರೆಲ್ಲ ಟೀಚ್ ಮಾಡ್ತಿರ್ತಾರೆ. ಅವ್ರು ಹೇಳ್ದಂಗೆ ನಾವು ಅದನ್ನು ಫಾಲೋ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಿರ್ಬೇಕಾಗುತ್ತೆ. ಈ ಕಡೆ ಪೂಜೆ ನಡೀತಾ ಇತ್ತು, ಈ ಕಡೆ ಚಪ್ರ ನಾವು ಬರೋಷ್ಟರೊಳಗೆ ಆಲ್ಮೋಸ್ಟ್ ಚಪ್ರ ಒಂದು 75% ಮುಗಿಸ್ಬಿಟ್ಟಿದ್ರು. ಸದ್ಯ ನಾವು ಬಂದು ಮಾತಾಡೋಕ್ಕೆ ಎಲ್ಲ ಅಂತ ಹೋದ್ವಿ. ಅದಕ್ಕೆಲ್ಲ ಏನು ಹೇಳ್ತಾರೆ, ಪಂಚೆ ಎಲ್ಲ ಕಟ್ಟೋದು ಅಂತ ಹೇಳಿ ಸರಿ ಅಂತ ಹೇಳ್ಬಿಟ್ಟು ನಾನು ಅಂತರ್ಪಟ ಅಂತಿದ್ದೀನಿ. ಅಂತರ್ಪಟ ಮದುವೆ ಟೈಮಲ್ಲಿ ಹಿಡಿಯೋದಲ್ವ. ಸೊ ಇವಾಗೆಲ್ಲ ಅದನ್ನು ಹಿಡಿಯೋದಿಲ್ಲ ಅಂತ ಅನಿಸುತ್ತೆ. ಮೇ ಬಿ ಇಲ್ಲಿ ನೋಡಲಿಲ್ಲ ನಾನು ಹೇಳಬೇಕಂದ್ರೆ ಎಲ್ಲೂ ಇತ್ತೀಚೆಗೆ, ಟಿ ವಿಲಿ ಮಾತ್ರ ಅನಿಸುತ್ತೆ. ಸೊ ಗೊತ್ತಿಲ್ಲ, ಮೇ ಬಿ ಇರುತ್ತೆ ಇರಲ್ಲ ಇದನ್ನು. ಸೊ ಒಂದೊಂದು ಕಡೆ ಒಂದೊಂದು ಇದಿರುತ್ತಲ್ವ. ಸೊ ಎಲ್ಲ ಇಲ್ಲಿ ಕಟ್ಕೋತಿದ್ದಾರೆ. ಚಿಪ್ಪಲ್ ಜಿಲೇಬಿ ಸಾರಿ ನಾವು ನೋಡಿ ಕಷ್ಟಪಟ್ಟು ಏನೇನೋ ಕವರ್ ತಂದು ಐಸ್ ಕ್ರೀಮ್ ಥರದೆಲ್ಲ ಏನೋ ತೊಗೊಂಬಂದು ಮಾಡೋಕೆ ಹೋಗ್ತೀವಿ. ಜಿಲೇಬಿ ಚಿಪ್ಪಲ್ಲಿ ಬಿಡೋದಂತ ಗೊತ್ತೇ ಇರಲಿಲ್ಲ. ಮಾಡ್ತಿದ್ದೀನಲ್ಲ, ಆಯಿತು. ಒಂದು ಕಡೆ ಇಲ್ಲಿ ಅಡುಗೆ ಎಲ್ಲ ರೆಡಿ ಆಗ್ತಾಯಿದೆ. ಸೊ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ ಮಧ್ಯಾಹ್ನ ಊಟಕ್ಕೆ. ನಮ್ಮದು ಹಸೆ ಊಟ ಅಂತಲೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಆ ಊಟ ಪರ್ಟಿಕ್ಯುಲರಾಗಿ ಅದೇ ಊಟನ ಮಾಡಿಸ್ಬೇಕಾಗತ್ತೆ ಅವತ್ತಿನ ದಿನ. ಅದ್ರ ಜೊತೆಗೆ ಬೇರೆ ಏನೆಲ್ಲ ಎಕ್ಸ್ಟ್ರಾ ಹಾಕ್ಕೊಂಡ್ರೂ ಪರವಾಗಿಲ್ಲ. ಸೊ ಇಲ್ಲಿ ಜಿಲೇಬಿನ ನೋಡಿ ಹೇಗೆ ನೆಕ್ಸ್ಟ್ ಟೈಮ್ ಮಾಡುವಾಗ ನೀವು ಹಾಗೆ ಮಾಡಿ, ಚಿಪ್ಪಿನ ಕೆಳಗಡೆ ಓಪನ್ ಮಾಡ್ಕೊಂಬಿಟ್ಟು ಕಾಯಿ ತುರಿದ ಮೇಲೆ ತೆಗ್ದೆಸಿತೀವಲ್ಲ ಆ ಥರ, ಅದರಲ್ಲಿ ಕೆಳಗಡೆ ಹೋಲ್ಸಿರುತ್ತಲ್ಲ ಅದರಲ್ಲಿ ಮಾಡ್ಬೋದು ಅಂತ ಹೇಳ್ತಿದ್ರು ಅವರು. ನಾನು ಅದನ್ನು ನೋಡ್ತಾ ಇದ್ದೆ. ಸೊ ನಾನು ರೆಡಿಯಾಗಿದ್ದನ್ನು ನಿಮಗೆ ಶೇರೇ ಮಾಡಿರಲಿಲ್ಲ ಆ್ಯಕ್ಚುಲಿ. ಮೀನ್ಸ್ ಟೈಮ್ ಸಿಕ್ತಾಗ ಇದು ಮಾಡೋಣ ಅಂಥೇಳಿ. ಸೊ ನಾನು ತೋರಿಸಿದ್ನಲ್ವ ಆ ಜ್ಯುವೆಲ್ಸು ಮತ್ತು ಆ ಸ್ಯಾರಿನೇ ಇದು ಮಾಡಿದ್ದೀನಿ. ನಾನು ಟ್ರೈಪೋ ಸ್ಟ್ಯಾಂಡ್ ಆಗಲಿ ಸೆಲ್ಫಿ ಸ್ಟಿಕ್ ಆಗಲಿ ಯಾವುದೂ ತೊಗೊಂಡೋಗಿರಲಿಲ್ಲ. ಹಾಗೆ ಮಾಡ್ಕೊಳ್ಳೋಣ, ಅಲ್ಲೆಲ್ಲ ಇಟ್ಕೊಂಡು ಮಾಡೋದಕ್ಕೂ ಸರಿ ಹೋಗೋಲ್ಲ, ಜನಗಳು ನೋಡ್ತಿರ್ತಾರೆ. ನನಗೆ ಮೊದಲೇ ವೀಡಿಯೋಸ್ ಮಾಡೋದಾಚೆ ಅಂದರೆ ಒಂಥರ ಶೈ ಆಗ್ತಿರುತ್ತೆ, ಒಂಥರ ಭಯನೂ ಆಗ್ತಿರುತ್ತೆ, ಯಾರು ಏನಂತಾರಪ್ಪ ಅಂತೇಳಿ. ಇದೊಂದು ಸಲ ಚೇಂಜ್ ಸಿಗಾಕೊಂಬಿಟ್ಟಿತ್ತು, ಆ ಕಡೆ ಈ ಕಡೆಗೆ ಸರಿ ಮಾಡ್ಕೊತಾ ಇದೆ. ಅಲ್ಲೂ ಕೂಡ ಬರೋರು ಹೋಗೋರು ಇದ್ರಲ್ಲ, ಅವರು ಕೂಡ ಮಾತಾಡ್ಸ್ಕೊಂಡೆಲ್ಲ ಹೋಗ್ತಿದ್ರು. ಒಂಥರ ನಾಚಿಕೆ ಆಗ್ತಿರುತ್ತೆ ನಮ್ಮ ವೀಡಿಯೋ ನಾವು ತಗೊಳ್ಳೋದಕ್ಕೆ. ಸೊ ಅವ್ರು ಮಾತಾಡ್ತಾಯಿದ್ರು, ನಾನು ಅವ್ರನ್ನ ಮಾತಾಡ್ಸ್ಕೊಂಡು ಈ ಕಡೆ ಹಾಗೆ ಇದು ಮಾಡೋಣ ಅಂತ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಯಾರಿ ಕೂಡ. ಎಲ್ಲ ಸಿಲ್ಕ್ ಸ್ಯಾರೀಸು, ಬಾರ್ಡರ್ ಸ್ಯಾರೀಸ್ ಆ ಥರ ಇದು ಮಾಡಿದ್ರು. ನನಗೇನೋ ಇದನ್ನು ಹಾಕ್ಕೋಬೇಕು ಅಂತ ಅನಿಸಿತ್ತು. ಸರಿ ಅಂತ ಹೇಳ್ಬಿಟ್ಟು ಇದನ್ನು ಹಾಕ್ಕೊಂಡೆ. ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು. ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಆ ಪೂಜೆ ಎಲ್ಲ ಆದಮೇಲೆ ಸೊ ಇಲ್ಲಿ ಹಸೆ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮ ಕಡೆಯೂ ಈ ಶಾಸ್ತ್ರ ಇದೆಯಾ ಅನ್ನೋದನ್ನು ತಿಳಿಸಿ. ಮೋಸ್ಟ್ ಆಫ್ ನಮ್ಮ ಕಡೆ ಎಲ್ಲ ನಾವು ನೋಡಿದ್ವಿ, ಬಟ್ ಬೇರೆ ಊರ ಕಡೆ ಆ ಥರ ಎಲ್ಲ ಗೊತ್ತಿಲ್ಲ. ನಮ್ಮೂರ ಕಡೆ, ಅಕ್ಕಪಕ್ಕದ ಊರ ಕಡೆ ಎಲ್ಲ ಗೊತ್ತು. ಬರೀತಿದ್ದಾರೆ. ಕೆಳಗಡೆ ಅಕ್ಕಿಯಿಂದ ಇದನ್ನು ಬರೆದು ಅದ್ರ ಮೇಲೆ ಮಣೆ ಇಡ್ತಾರೆ. ಅಕ್ಕಿಯಿಂದ ಚಿತ್ರಾನ್ನ ಬರೆದು ಗೊತ್ತಿರೋ ಶಾಸ್ತ್ರಕ್ಕೆ ಶುರುವಾಗ್ತದೆ. ಸೊ ಯಾಕೆ ಬಂದಿರೋರು ಇವ್ರುಗಳಂತೂ ಎಲ್ಲ ಎಕ್ಸ್ಪರ್ಟ್ ಇವರಲ್ಲಿ ಅಂತ ಹೇಳ್ಬೋದು. ಇವರಲ್ಲೇ ಅಂತೆಲ್ಲ ಎಲ್ಲರೂ ಇರ್ತಾರೆ. ಸೊ ತುಂಬಾ ಚೆನ್ನಾಗಿ ಮಾಡಿಕೊಂಡು ಒಂದು ಮನೆಗೆ ಅಂದರೆ ಎಲ್ಲರೂ ಹೋಗ್ತಾರೆ. ಮೀನ್ಸ್ ಇರೋರೆಲ್ಲ ಕೋಆರ್ಡಿನೇಟ್ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗೆಲ್ಲ ಹೋಗೋದು ಮಾಡೋದು ಮಾಡ್ತಾರೆ. ಹಾಗಾಗಿ ಎಲ್ಲರ ಮನೆಗೂ ಹೋಗಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಈ ಥರ ಬಂದು ಎಲ್ಲರ ಮನೆಗೂ ಮಾಡಿದಾಗ ತುಂಬಾ ಚೆನ್ನಾಗೂ ಒಂಥರ ಅಂತ ಅನಿಸುತ್ತೆ. ಸೊ ಹಸೆ ಇದನ್ನು ಬರಿತಾ ಇದ್ದಾರೆ ಮನೆ ಇಡೋದಕ್ಕೆ ಕೆಳಗಡೆ ಅಕ್ಕಿಯಿಂದ ಚಿತ್ರಾನ್ನ. ಸೊ ನಾನು ಮಲಗೋದಾದ್ಮೇಲೆ ನನ್ನ ಮಗಳ ಜೊತೆ ಸ್ವಲ್ಪ ಅಲ್ಲೇ ನಿಂತ್ಕೊಂಡು ಏನು ಮಾಡೋದು ಅಂತ ಬಂದಿದ್ದೀನಿ. ಅಂಬ ನೋಡಿ ಈಗ ಕುರ್ಸ್ಬೋದಾ?
ಅಲ್ಲ ಮಾತು ಬರೋದು ಕೂತೀಯ ಇದ್ರ ಮೇಲೆ ಅಜ್ಜಿ ಕೂರಿಸಿ ಇರೋ ಅಲ್ಲಿ ನೋಡಲ್ಲಿ ಅಯ್ಯೋ ಒಂದು ನಿಮಿಷ ನೋಡು ಅದು ಓಡಿ ಹೋಯ್ತೆ ಎದ್ರಿಕೆ ಅಂಬಾಕನಮ್ಮ ತಲೆ ಯಾಕೆ ಬಿಡ್ಕೊಳ್ಳೋದು ಅಂಬಾಕನೇ ಅಂಬ ಅಮ್ಮು ಅಂಬಾನು ತಲೆ ಯಾಕೆ ಹೊಡ್ಕತೀಯ ಅಂಬ ಇಟ್ಕೊಳ್ಳೆ ಏನು ನೋಡಲ್ಲ ಅಂಬ ಅಂಬ ನೋಡು ಅಂಬ ಇಲ್ಲಿ ನೋಡಲ್ಲಿ ಏನದು ಏನಂತಿತ್ಕಂದ ಹಂಗಂತಿತ್ತ ಸಾಕಂಬ ಓಡಾಡು ಮಾತು ಬರೋಕ್ಕೆ ಮುಂಚೆನೇ ಯಾರ ಮಕ್ಕಳನ್ನು ಕೂಡ ಹಸುಗಳ ಹತ್ರ ಪ್ರಾಣಿಗಳ ಹತ್ರ ಮೂಕ ಪ್ರಾಣಿಗಳ ಹತ್ರ ಕರ್ಕೊಂಡೋಗಲ್ಲ. ಯಾಕೆಂದರೆ ಆ ಮಕ್ಳಿಗೂ ಹಂಗೆ ಆಗ್ಬಿಡುತ್ತೆ ಅಂತೇಳಿ ಏನೋ ಒಂದು ಇರುತ್ತಲ್ವ ಅವ್ರವ್ರ ನಂಬಿಕೆಗಳು. ಮೂಢನಂಬಿಕೆ ಅಂತಲೂ ಹೇಳೋಕ್ಕಾಗಲ್ಲ, ನಿಜ ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ಏನು ಹೇಳ್ತಾರೆ ಅದನ್ನು ಕೇಳಬೇಕಾಗತ್ತೆ ಅಷ್ಟೇ ನಮ್ಮದು. ನೆಕ್ಸ್ಟು ಅಲ್ಲೆಲ್ಲ ಬರೀತಿದ್ವಲ್ಲ ಅದೆಲ್ಲ ಮುಗಿಯೋಕ್ಕೆ ಮುಂಚೆನೇ ಚಪ್ರ ಪೂಜೆ ಮಾಡ್ಕೋತಾರೆ. 5 ಜನ ಮುತ್ತೈದೆಯರ ಕೈಯಲ್ಲಿ ಪೂಜೆ ಮಾಡಿಸ್ತಾರೆ. ಸೊ ಎಲ್ಲ ಕ್ರಮಬದ್ಧವಾಗಿ ನಡಿಬೇಕು. ಒಳ್ಳೆ ಕಾರ್ಯ ಅಲ್ವಾ, ಯಾವುದೇ ಕಾರ್ಯಕ್ಕಿಂತ ಮುಂಚೆ ಎಲ್ಲ ಪೂಜೆ ಮಾಡ್ಕೋಬೇಕಲ್ವ. ಸೊ ಹಾಗಾಗಿ ಇಲ್ಲಿ ಪೂಜೆ ಕೂಡ ಮಾಡ್ತಿದ್ದಾರೆ ಒಂದು ಕಡೆ. ಆ ಕಡೆ ಶಾಸ್ತ್ರಕ್ಕೆ ಇದು ಮಾಡ್ಕೊಳ್ಳೋರು ಆ ಕಡೆ ಮಾಡ್ಕೋತಾ ಇದ್ದಾರೆ. ಸೊ ಎಲ್ಲ ಹಿಂಗೆ ಸೇರಿದಾಗ ಒಂಥರ ಖುಷಿ ಅನಿಸುತ್ತಲ್ಲ ಎಲ್ಲರೂ. ನಿಮಗೂ ಹೀಗೆ ಅನಿಸುತ್ತಾ? ಸೊ ಎಲ್ಲ ಪೂಜೆ ಮಾಡಾದಮೇಲೆ 5 ಜನನೂ ಒಟ್ಟಿಗೆ ಮಾಡಬೇಕು ಅಂತೇಳಿ ಅವ್ರವ್ರ ಕೈನ ಸೆರಗನ್ನ ಇಟ್ಕೊಂಡು ಮಾಡಿಸ್ತಾರೆ. ಸೊ ಅದಾದಮೇಲೆ ನೆಕ್ಸ್ಟು ಹುಡುಗಿ ಹತ್ರ ಮಾಡಿಸ್ತಾರೆ. ಅವರೆಲ್ಲ ಮುಗಿಸಿ ಆದಮೇಲೆ ಮದುವೆ ಹುಡುಗಿ ಇರ್ತಾರಲ್ವ ಅವ್ರ ಜೊತೆ ಪೂಜೆನ ಮಾಡಿಸ್ತಾರೆ. ಅಲ್ಲೇನೋ ಇದಾಗಿತ್ತು ಅಂತ ನಗಾಡ್ಕೊಂಡು ಮಾತಾಡ್ಕೊಂಡು ಮಾಡ್ತಿದ್ದಾರೆ. ನಾನಂತೂ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗಲಿಂದ ಯಾವ ಮದುವೆನೂ ಆಗಿರಲಿಲ್ಲ ಅಂತ ಹೇಳ್ಬೋದು. ಆಗಿದ್ರೂ ನಾನು ಹೋಗಿರಲಿಲ್ಲ. ಇದು ತೀರಾ ಹತ್ತಿರದ ನಮ್ಮಮ್ಮನ ತಮ್ಮನ ಮಗಳೇ ಆಗಿದ್ದರಿಂದ ಹೋಗಿದ್ದಷ್ಟೇ. ಸೊ ಮುಂಚೆನೇ ಹೋಗ್ಬಿಟ್ಟಿದ್ವಿ ನಾವು. ಮದುವೆ ದಿನ ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಆಮೇಲೆ ಅನ್ನಿಸ್ತಾ ಇತ್ತು. ಯಾಕೋ ಏನೋ ಆಗುತ್ತಲ್ವ ಒಂದೊಂದು ಸರಿ. ಅದೇ ಅದಕ್ಕೆ ಮದುವೆವರೆಗೂ ಹೋಗ್ಬೇಕಂದ್ರೆ ಅವಳನ್ನ ಕಟ್ಕೊಂಡೆಲ್ಲ ಇನ್ನೂ ಹಾಲು ಬಿಡಿಸಿಲ್ಲ ಬೇರೆ. ಮಗ ಆಮೇಲೆ ಅಷ್ಟೇ ಅವಳು ಮದುವೆಗೆ ಬರ್ತಾರೆ ಬರ್ದೇ ಏನು ನೀವು ಹೌದಾ ಅಚ್ಚತೆ ಹಾಕಿ ನೋಡು. ಇನ್ನೊಂದು ಹಾಂ ಮಾಡಿ ಹಾಲು ಹಾಲು ಮನೆ ಇಟ್ಕೊಳ್ಳಿ. ಅವರು ಮನೆ ಮೇಲೆ ಹಂಗೆ ಬಿಚ್ಚಂಗಿಲ್ಲ ಅಂದ್ರು ಅದಕ್ಕೆ. ನೆಕ್ಸ್ಟ್ ಏನೇನೋ ಇತ್ತು ಅನ್ಸುತ್ತೆ. ನಾನು ಸ್ವಲ್ಪ ಬ್ಯಾಂಕಿಗೆ ಜ್ಯುವೆಲ್ಸ್ ತರಬೇಕಿತ್ತು. ನೆಕ್ಸ್ಟ್ ಸ್ಯಾಟರ್ಡೇ ಬ್ಯಾಂಕ್ ಹಾಲಿಡೇ ಇತ್ತು, ಅದೆಲ್ಲ ಮಿಸ್ ಆಯಿತು. ನಾನು ಯಾರನ್ನೂ ಮತ್ತೆ ಕೇಳೋಕ್ಕೆ ಹೋಗಲಿಲ್ಲ ಮಾಡಿ ಹೇಳಿ ಅಂತೇಳಿ. ಊಟಕ್ಕೆ ಬಂದ್ವಿ. ಹಸೆ ಊಟ ಅಂತೇಳಿ ನಮ್ಮ ಕಡೆ ಮಾಡ್ತಾರೆ. ಆ್ಯಕ್ಚುಲಿ ದೋಸೆ ಪಲ್ಯ, ಚಿತ್ರಾನ್ನ, ಮೊಸರನ್ನ, ಸ್ವೀಟ್ಸು ಇನ್ನು ಮಿಕ್ಕಿದ್ದೆಲ್ಲ ಏನೇನು ಅಂಥೇಳಿ. ಸೊ ಅದಾದಮೇಲೆ ಸ್ವಲ್ಪ ಮಕ್ಳ ಜೊತೆ ಆಟ ಆಡ್ಕೊಂಡು ಕೂತ್ಕೊಂಡಿದ್ವಿ. ಎಲ್ಲ ಚೆನ್ನಾಗಾಯಿತು. ಏನು ಮಾಡ್ತಿದ್ರಿ ಚಿನ್ನಿ? ಏನು ಮಾಡ್ತಿದ್ರಿ? ಅಕ್ಕಳಿಗಮ್ಮ ಮಾಡ್ತಿದ್ರಾ? ಅಜ್ಜಕಲಿ ಅಕ್ಕಳಿ ಎಲ್ಲರೂ ಎಗ್ರ ಇದಕ್ಕೆ ಹಿಂದಕ್ಕೆ ಹೋಗ್ಬಿಟ್ಟು ಜೋಶಲ್ಲಿ
ಮೇಲೆ ಎರಡು ಅಲ್ವಾ ಕೆಳಗಡೆ ಎರಡು ಕೆಳಗಡೆ ಹೇಳು ಮೇಲೆ ಒಳಗೆ ಗ್ಯಾಪ್ ನೋಡು ಹೆಂಗಿದು ಇಟ್ಟಿಟ್ಟಾಗಲ್ಲ. ಹೌದಾ? ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನಿಮ್ಮ ಕಡೆ ಎಲ್ಲ ಹೀಗೇ ಶಾಸ್ತ್ರ ಮಾಡ್ತಾರಾ ಅನ್ನೋದನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಹುಡುಗಿದು ಇವತ್ತು ಫಸ್ಟ್ ಅಸೆ ಮುಗಿದಿದೆ. ಸೊ ಅರಿಶಿನ ಶಾಸ್ತ್ರ ಎಲ್ಲ ಇರುತ್ತೆ, ರಿಸೆಪ್ಷನ್ ಅದೆಲ್ಲ ಇರುತ್ತೆ. ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಮಾಡಿದಂಗೆ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಲವ್ ಯು ಆಲ್.